Hello all, good evening. Good evening all. ಎಸ್ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ವಾಯ್ಸ್ ಕ್ಲಿಯರ್ ಇದೆಯಾ? ವಾಯ್ಸ್ ಎಲ್ಲರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಓಕೆ, ಫೈನ್ ಫೈನ್ ಫೈನ್, ಥ್ಯಾಂಕ್ ಯು. ಸೊ ಹ್ಯಾಪಿ ನವರಾತ್ರಿ ಟು ಆಲ್. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಎಸ್, ಇವತ್ತಿನ ಸೆಷನ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ಅಂಡ್ ಈ ಸೆಷನ್ಸ್ ಯಾವ ರೀತಿಯಲ್ಲಿ ಆಗತ್ತೆ, ಈ ಒಂದು 9 days ಡೈಲಿ ಒಂದೊಂದು ದೇವಿಗೆ ರಿಲೇಟೆಡ್ ಆಗಿ ಅಂಡ್ ಅದ್ರ ಒಂದು ಸ್ಪಿರಿಚುಯಲ್ ಆಸ್ಪೆಕ್ಟ್ ನ ರಿಲೇಟೆಡ್ ಆಗಿ ಕನೆಕ್ಟ್ ಆಗ್ತಾ ಮೆಡಿಟೇಷನ್ ಮಾಡ್ತಾ ಮತ್ತಷ್ಟು ಹೀಲಿಂಗ್ಸ್ ಅಂಡ್ ಸ್ವಲ್ಪ ರಿಲೀಸಸ್ ಅಂಡ್ ಸ್ವಲ್ಪ ಮ್ಯಾನಿಫೆಸ್ಟೇಷನ್ ಎಲ್ಲವನ್ನ ಕೂಡ ಕಂಬೈನ್ ಆಗಿ ಈ 9 days ಮಾಡ್ತಾ ಹೋಗ್ತೀವಿ. ಸೊ ಡೈಲಿ ಸೆಷನ್ಸ್ 9 o'clock ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇವತ್ತಿನ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ಸೆಷನ್ಗೆ ರಿಲೇಟೆಡ್ ಆಗಿ ಹೇಳೋದಾದ್ರೆ, ಇವತ್ತಿನ ಒಂದು ಸೆಷನ್ ಅಲ್ಲಿ ಮೇನ್ಲಿ ನಾವು ಫೋಕಸ್ ಮಾಡ್ತಾ ಇರುವಂತದ್ದು ಮಾ ಶೈಲಪುತ್ರಿ, ನವದುರ್ಗಿಯರಲ್ಲಿ ಮೊದಲನೆಯ ಶಕ್ತಿ ಶೈಲಪುತ್ರಿ. ಸೊ ಒಂದು ಹಿಸ್ಟೋರಿಕಲ್ ಅನ್ನೋದಕ್ಕಿಂತ ಒಂದು ರಿಲಿಜಿಯಸ್ ಬ್ಯಾಕ್ ಗ್ರೌಂಡ್ ಅನ್ನ ನೋಡೋದಾದ್ರೆ, ಆ ಶೈಲಪುತ್ರಿಯನ್ನ ನಾವು ಕರೆಯೋದು ಹಿಮಾಲಯ ಅವರ ಮಗಳು, ಹಿಮಾಲಯ ಪರ್ವತದ ಮಗಳು ಅಂತ ಹೇಳ್ಬಿಟ್ಟು, ಪರ್ವತರಾಜನ ಮಗಳು ಅಂತ ಅಂದ್ಬಿಟ್ಟು. ಅಂಡ್ ಮೇನ್ಲಿ ಇಲ್ಲಿ ನೋಡೋದಾದ್ರೆ, ನನಗೆ ಅಷ್ಟೊಂದು ರಿಲಿಜಿಯಸ್ ಬ್ಯಾಕ್ ಗ್ರೌಂಡ್ ನನಗೆ ಅಷ್ಟು ಗೊತ್ತಿಲ್ಲ. ಮೇನ್ಲಿ ಒಂದು ಸ್ಪಿರಿಚುಯಲ್ ಆಸ್ಪೆಕ್ಟ್ ಅಲ್ಲಿ ನೋಡೋದಾದ್ರೆ, ಇವತ್ತಿನ ಒಂದು ದಿನ ಒಂದು ಸ್ಟ್ರಗಲ್ಸ್ಗಳು, ಕಷ್ಟಗಳು ಎಲ್ಲವನ್ನ ಒಂದು ಕ್ಲಿಯರ್ ಮಾಡ್ಕೊಳ್ಳುವಂತ ಒಂದು ಥಿಂಗ್. ಅಂಡ್ ಮುಖ್ಯವಾಗಿ ರೂಟ್ ಚಕ್ರಕ್ಕೆ ಕನೆಕ್ಟ್ ಆಗುವಂತ ಒಂದು ಎನರ್ಜೀಸ್ ಈ ದಿನದಲ್ಲಿ ನಮ್ಗೆ ಸಿಗುತ್ತೆ. ಅಂಡ್ ಸ್ಟೆಬಿಲಿಟಿ ಅಂಡ್ ಒಂದು ಭಯವನ್ನ ಬಿಟ್ಟು ಇದ್ ಮಾಡುವಂತದ್ದು. ಬಿಕಾಸ್ ಮೇನ್ಲಿ ಇಲ್ಲಿ ಈ ಒಂದು ದೇವಿ ನಮ್ಗೆ ಟೀಚ್ ಮಾಡುವಂತದ್ದು ದಟ್ ಈಸ್ ಒಂದು ಕಷ್ಟಗಳು ಬಂದಾಗ ಯಾವ ರೀತಿ ಒಂದು ಶೈಲಪುತ್ರಿ ದಟ್ ಈಸ್ ಹಿಮಾಲಯ ಪರ್ವತ ಅಥವಾ ಒಂದು ಬೆಟ್ಟ, ಯಾವ ರೀತಿಯಲ್ಲಿ ಅದು ಏನ್ ಕಷ್ಟ ಏನ್ ಚಾಲೆಂಜಸ್ ಹೆಂಗೆ ಬಂದ್ರು ಕೂಡ ಒಂದು ಸ್ಟೆಬಿಲ್ ಆಗಿ ಸೆಕ್ಯೂರ್ ಆಗಿ ಒಂದು ರೀತಿ ಗಟ್ಟಿಯಾಗಿ ದೃಢವಾಗಿ ನಿಲ್ಲತ್ತೆ. ಆ ರೀತಿಯಲ್ಲಿ ನಮ್ಮ ಲೈಫ್ ಅಲ್ಲೂ ಕೂಡ ನಾವು ನಿಲ್ಬೇಕು. ಅದರ ಒಂದು ಟೀಚಿಂಗ್ಸ್, ಅದರ ಒಂದು ಲೆಸನ್ ಅನ್ನ ಈ ದಿನ ನಾವು ಆ ಕಲಿತಾ ಹೋಗ್ತೀವಿ. ಅಂಡ್ ಮುಖ್ಯವಾಗಿ ನಮ್ಮ ಒಂದು ಭಯ, ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ನಮ್ಮ ಮೊದಲ ಒಂದು ಶತ್ರು ಅಂದ್ರೂ ಕೂಡ ತಪ್ಪಿಲ್ಲ. ಸೊ ಆ ಮೊದಲ ಶತ್ರು ಅದು ನಮ್ಮ ಮೇಲಿನ ನಮ್ಗೆ ಭಯ ಇರ್ಬೋದು, ಅಥವಾ ಒಂದು ನಮ್ಮ ಮೇಲೆ ನಮ್ಗೆ ಒಂದು ನಂಬಿಕೆ ಇಲ್ಲದೆ ಇರುವಂತದ್ದು ಇರ್ಬೋದು. ಹೀಗಾಗ್ಬಿಟ್ರೆ ಆಗ್ಬಿಟ್ರೆ ಅನ್ನೋಂತ ಇಮ್ಯಾಜಿನೇಷನ್ ಮೀನ್ಸ್ ಏನು ಅಲ್ಲಿ ರಿಯಾಲಿಟಿಯಲ್ಲಿ ಇರೋದಿಲ್ವೋ ಅದು ಆಗ್ಬಿಟ್ರೆ ಅನ್ನೋಂತ ಭಯ ಇದೆಯಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ಬ್ಲಾಕೇಜ್ ಹರ್ಡಲ್ ನಮ್ಮ ಒಂದು ಸಕ್ಸಸ್ ನ ಜರ್ನಿಗೆ. ಅದು ನಮ್ಮ ಡ್ರೀಮ್ ಲೈಫ್ ಇರ್ಬೋದು, ನಮ್ಮ ಗೋಲ್ ಅನ್ನ ಅಚೀವ್ ಮಾಡ್ಕೊಳ್ಳುವಂತದ್ದು ಇರ್ಬೋದು, ಯಾವ್ದಕ್ಕೆ ಆದ್ರೂ ಕೂಡ ಒಂದು ಬಿಗ್ಗೆಸ್ಟ್ ಬ್ಲಾಕೇಜ್ ಏನು ಅಂತ ಅಂದ್ರೆ ಏನೋ ಆಗ್ಬಿಡತ್ತೆ ಅನ್ನೋಂತ ಒಂದು ಭಯದಲ್ಲಿ ಏನೂ ಮಾಡೋದಿಲ್ವಲ್ಲ, ದಟ್ ಈಸ್ ದ ಥಿಂಗ್. ಏನೋ ಆಗ್ಬಿಡತ್ತೆ ಅನ್ನೋಂತ ಭಯದಲ್ಲಿ ಒಂದು ರಿಸ್ಕ್ ಅನ್ನ ತಗೊಳ್ದೆ ಸೇಫ್ ಗೇಮ್ ಅನ್ನ ಆಡ್ತೀವಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ಬ್ಲಾಕೇಜ್. ಅಂಡ್ ಇಲ್ಲಿ ಮುಖ್ಯವಾಗಿ ಮತ್ತೊಂದು ಪ್ಯಾಟ್ರನ್, ಐ ಗುಡ್ ಎನಫ್ ಮೀನ್ಸ್ ನಾನು ಅದಕ್ಕೆ ಯೋಗ್ಯಳ ಅಥವಾ ಅದಕ್ಕೆ ಯೋಗ್ಯನಾ, ನಾನು ಆ ಒಂದು ಡ್ರೀಮ್ ಲೈಫಿಗೆ ಅರ್ಹ ಇದ್ದೀನಾ ಅನ್ನೋ ಒಂದು ಕ್ವಶನ್ ಇದೆಯಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ಬ್ಲಾಕೇಜ್. ಬಿಕಾಸ್ ಲೈಕ್ ಎಕ್ಸಾಂಪಲ್, ನಾನು ಏನಾದ್ರೂ ಕನ್ಸನ್ನ ಕಂಡಿದ್ದೀನಿ, ನಾನು ಏನೋ ಒಂದು ಗೋಲ್ ಅನ್ನ ಇಟ್ಕೊಂಡಿದ್ದೀನಿ ಅಂತ ಅಂದ್ರೆ, ಮೇನ್ಲಿ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋಂಥದ್ದು ಐ ಆಮ್ ಕೇಪಬಲ್, ಅದಕ್ಕೆ ನಾನು ಆ ಗೋಲ್ ಅನ್ನ ಇಟ್ಕೊಂಡಿದ್ದೀನಿ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಎಷ್ಟು ಗೋಲ್ಸ್ ಗಳನ್ನ ನಾವ್ ಇಟ್ಕೊಳ್ತಾ ಇದ್ವಿ, ದೊಡ್ಡವ್ರಾದ್ಮೇಲೆ ನಾನು ಹಿಂಗಾಗ್ತೀನಿ, ಹಂಗಾಗ್ತೀನಿ, ಅದು ಆಗ್ತೀನಿ, ಇದು ಆಗ್ತೀನಿ. ಬಿಕಾಸ್ ಆಗ ನಮ್ಮ ಮೇಲೆ ನಮ್ಗೆ ನಂಬಿಕೆ ಇತ್ತು. ಆದ್ರೆ ಬೆಳಿತಾ 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 ನಂಬಿಕೆ ಎಲ್ಲೋ ಹೊರಟೋಯ್ತು. ಸೊ ಈ ದಿನ ಅದೇ ಒಂದು ಇದ್ರಲ್ಲಿ ವರ್ಕ್ ಮಾಡ್ತಾ ಹೋಗೋಣ. ಆ ಒಂದು ಫಿಯರ್ ಇರ್ಬೋದು, ಸೆಲ್ಫ್ ಡೌಟ್ ಇರ್ಬೋದು, ಆಮ್ ಐ ಗುಡ್ ಎನಫ್ ಅನ್ನೋಂತ ಒಂದು ಡೌಟ್ ಇರ್ಬೋದು, ಇದೆಲ್ಲವನ್ನ ನಾವು ಕ್ಲಿಯರ್ ಮಾಡ್ತಾ ಹೋಗೋಣ.
ಹಾಗೇನೆ ಓಕೆ ನಾನೇನೋ ಆಕ್ಷನ್ ತಗೊಳ್ತೀನಿ, ನಾನೇನೋ ರಿಸ್ಕ್ ತಗೊಳ್ತೀನಿ, ಅಥವಾ ನಾನ್ ಯಾವ್ದೋ ಬಿಸ್ನೆಸ್ ಮಾಡ್ತೀನಿ, ನಾನೇನೋ ಒಂದ್ ವರ್ಕ್ ಮಾಡಕ್ ಹೋಗ್ತೀನಿ, ಅದ್ರಿಂದ ನಾನ್ ಫೇಲ್ ಆಗೋದ್ರೆ ಅನ್ನೋಂತ ಊಹೆಗಳು, ಇಮ್ಯಾಜಿನೇಷನ್ಸ್, ಇದೆಲ್ಲದರ ಮೇಲೆ ವರ್ಕ್ ಮಾಡ್ತಾ ಹೋಗೋಣ. ಅಂಡ್ ಯಾರೆಲ್ಲ ಆಲ್ರೆಡಿ ನನ್ನ ಸೆಷನ್ಸ್ ಅನ್ನ ಅಟೆಂಡ್ ಮಾಡ್ತಿರ್ತೀರಾ, ಒಂದು ರೂಲ್ ಗೊತ್ತಿದೆ, ದಟ್ ಈಸ್ ಪೆನ್ ಅಂಡ್ ಪೇಪರ್ ನಿಮ್ಮ ಜೊತೆ ಇರ್ಲಿ. ದಟ್ ಈಸ್ ದ ಥಿಂಗ್. ಅಂಡ್ ಯಾರು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದೀರಾ, 2 minutes ಟೈಮ್ ಕೊಡ್ತೀನಿ. ಪೆನ್ ಅಂಡ್ ಪೇಪರ್ ಆರ್ ನೋಟ್ಬುಕ್ ನಿಮ್ಮ ಹತ್ರ ಇರ್ಲಿ. ಇದೇ ಫಸ್ಟ್ ಟೈಮ್ ಅಟೆಂಡ್ ಆಗ್ತಾ ಇರೋರು ಯಾರಾದ್ರೂ ಇದ್ದೀರಾ? ಓಕೆ. ಯಾ ಫೈನ್. ಎಲ್ಲರ ಹತ್ರ ಇದೆ ಅಂತ ಅನ್ಕೊಳ್ತೀನಿ. ಪೆನ್ ಅಂಡ್ ಪೇಪರ್ ರೆಡಿ ಇದೆ. ನಾವ್ ಇವಾಗ ಫಸ್ಟ್ ಥಿಂಗ್ ನಾವಿಲ್ಲಿ ಸ್ಟಾರ್ಟ್ ಮಾಡ್ತಾ ಇರುವಂತದ್ದು ಜರ್ನಲಿಂಗ್ ಮೂಲಕ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲನೆಯ ಒಂದು ಕ್ವಶನ್ ನಾನ್ ನಿಮ್ಗೆ ಈ ದಿನದಲ್ಲಿ ಕೇಳ್ತಾ ಇರುವಂತದ್ದು, ಈ ಒಂದು ರಿಯಲೈಸೇಷನ್ ನಮ್ಗೆ ಬೇಕಾಗುತ್ತೆ. ಫಸ್ಟ್ ರಿಲೀಸ್ ಮಾಡ್ಬೇಕು ಅಂತ ಅಂದ್ರೆ ಮೀನ್ಸ್ ಯಾವ ಭಯವನ್ನ ನಾವು ರಿಲೀಸ್ ಮಾಡ್ಬೇಕು ಅದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಇರ್ಬೇಕಾಗತ್ತೆ. ಓಕೆ ಫೈನ್, ನನಗೆ ಇದು ಇದೆ, ಈ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ಆ ಪ್ರಾಬ್ಲಮ್ ಇಂದ ನಾವು ಸೊಲ್ಯೂಷನ್ ಅನ್ನ ಪಡ್ಕೊಬಹುದು. ಅದೇ ರೀತಿಯಲ್ಲಿ ನನಗೆ ಇಲ್ಲಿ ಸ್ಟಕ್ ಆಗ್ತಾ ಇದೀನಿ ಅನ್ನೋಂತ ಕ್ಲಾರಿಟಿ ಇದ್ರೆ ಆ ಒಂದು ಸ್ಟಕ್ನೆಸ್ ಇಂದ ಈಚೆ ಬರೋದಕ್ಕೆ ನಮ್ಗೆ ಸಾಧ್ಯ ಆಗತ್ತೆ. ಸೊ ಇಲ್ಲಿ ನಿಮ್ಮ ಫಸ್ಟ್ ಕ್ವಶನ್, ವೇರ್ ಡೂ ಯು ಫೀಲ್ ಫಿಯರ್ ಈಸ್ ಹೋಲ್ಡಿಂಗ್ ಯು ಬ್ಯಾಕ್? ನಿಮ್ಮ ಯಾವ ಭಯ ನಿಮ್ಮನ್ನ ಹೋಲ್ಡ್ ಬ್ಯಾಕ್ ಮಾಡ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ದಿಸ್ ಈಸ್ ಯುವರ್ ಫಸ್ಟ್ ಕ್ವಶನ್. ಯಾವ ಭಯ ನಿಮ್ಮನ್ನ ಹೋಲ್ಡ್ ಬ್ಯಾಕ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ? ಲೈಕ್ ಎಕ್ಸಾಂಪಲ್, ನೀವೇನೋ ಒಂದು ಕೆಲಸ ಮಾಡ್ಬೇಕು ಅಂತ ಅನ್ಕೊಳ್ತೀರಾ, ಲಾಸ್ ಆಗ್ಬಿಟ್ರೆ ಅನ್ನೋ ಭಯ ನಿಮ್ಮನ್ನ ಹೋಲ್ಡ್ ಬ್ಯಾಕ್ ಮಾಡ್ತಾ ಇರ್ಬೋದು. ನಾನೇನೋ ಆಕ್ಷನ್ ತಗೋಬೇಕು ಅಂತ ಅನ್ಕೊಳ್ತಾ ಇರ್ತೀರಾ, ಫ್ಯಾಮಿಲಿ ಏನಂತಾರೆ, ಅವ್ರೇನಂತಾರೆ, ಇವ್ರೇನಂತಾರೆ ಅನ್ನೋಂತ ಭಯ ನಿಮ್ಮನ್ನ ಹೋಲ್ಡ್ ಬ್ಯಾಕ್ ಮಾಡ್ತಾ ಇರ್ಬೋದು. ನಾನೇನೋ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದೀನಿ, ಆದ್ರೆ ಫೇಲ್ ಆಗ್ಬಿಟ್ರೆ ಎಲ್ಲಾ ನಗ್ತಾರೆ, ನನ್ನನ್ನ ಜಡ್ಜ್ ಮಾಡ್ತಾರೆ ಅನ್ನೋಂತ ಭಯ ನಿಮ್ಮನ್ನ ಹೋಲ್ಡ್ ಬ್ಯಾಕ್ ಮಾಡ್ತಾ ಇರ್ಬೋದು. ಆ ರೀತಿಯಲ್ಲಿ ಫಸ್ಟ್ ಕ್ವಶನ್ ಅನ್ನ ನೋಟ್ ಮಾಡ್ಕೊಳ್ಳಿ. ವಾಟ್ ಈಸ್ ಹೋಲ್ಡಿಂಗ್ ಮೀ ಬ್ಯಾಕ್? ವಿಚ್ ಫಿಯರ್ ಈಸ್ ಹೋಲ್ಡಿಂಗ್ ಮೀ ಬ್ಯಾಕ್? ನನ್ನನ್ನ ಯಾವ ಭಯ ಹಿಂದಕ್ಕೆ ಎಳಿತಾ ಇದೆ? ಇವೆಲ್ಲವನ್ನ ನಾವು ರಿಲೀಸ್ ಮಾಡೋಣ. ರಿಲೀಸ್ ಮಾಡ್ಬೇಕು ಅಂತ ಅಂದ್ರೆ ಮೇನ್ಲಿ ನಮ್ಗೆ ಅದರ ಆನ್ಸರ್ ಗೊತ್ತಿರ್ಬೇಕು. ಸೊ ಕ್ವಶನ್ ಅನ್ನ ನೋಟ್ ಮಾಡ್ಕೊಳ್ಳಿ. ಯಾವ ಭಯ ನನ್ನನ್ನ ಹಿಂದಕ್ಕೆ ಎಳಿತಾ ಇದೆ ಅಥವಾ ಆಕ್ಷನ್ ತಗೊಳ್ತಾ ಇಲ್ಲ? ನನ್ಗೇನೋ ಒಂದ್ ಗೋಲ್ ಇಟ್ಕೊಂಡಿದೀನಿ, ಅದ್ರ ಮೇಲೆ ನಾನು ಆಕ್ಷನ್ ತಗೊಳ್ತಾ ಇಲ್ಲ ಅಂದ್ರೆ ಅದಕ್ಕೆ ಏನೋ ಒಂದ್ ಕಾರಣ ಇರುತ್ತೆ. ಸೊ ವಿಚ್ ಫಿಯರ್ ಈಸ್ ಹೋಲ್ಡಿಂಗ್ ಮೀ ಬ್ಯಾಕ್? ಯಾವ ಒಂದು ಭಯ ನನ್ನನ್ನ ಹೋಲ್ಡ್ ಬ್ಯಾಕ್ ಮಾಡ್ತಾ ಇದೆ? ಅಂಡ್ ಮತ್ತೊಂದು ಕ್ವಶನ್ ಅನ್ನ ನೋಟ್ ಮಾಡ್ಕೊಳ್ಳಿ. ಅದಾದ ನಂತರ 1-2 minutes ನಾನು ಟೈಮ್ ಕೊಡ್ತೀನಿ, ನೀವು ಆನ್ಸರ್ ಅನ್ನ ಬರ್ಕೊಬಹುದು. ವೇರ್ ಡೂ ಯು ಡೌಟ್ ಯುವರ್ ಸೆಲ್ಫ್ ದ ಮೋಸ್ಟ್? ನಿಮ್ಮನ್ನ ನೀವು ಎಲ್ಲಿ ಡೌಟ್ ಪಡ್ತೀರಾ? ಮೀನ್ಸ್ ಎಲ್ಲಿ ನಿಮ್ಗೆ ಓಕೆ, ಆ ನಾನು ಬಿಸ್ನೆಸ್ ಮಾಡ್ಬೇಕು ಅನ್ಕೊಳ್ತಾ ಇದ್ದೀನಿ, ಯಾವ್ದೋ ಜಾಬ್ ಟ್ರೈ ಮಾಡ್ಬೇಕು ಅನ್ಕೊಳ್ತಾ ಇದ್ದೀನಿ, ಆದ್ರೆ ನನಗೆ ಎಲ್ಲೋ ಒಂದು ಕಡೆ ಈ ಭಯ ನನ್ಗೆ ಕಾಡ್ತಾ ಇದೆ, ಮೀನ್ಸ್ ಡೌಟ್. ಇದಲ್ಲಿ ನನಗೆ ಅನುಮಾನ ಆಗ್ತಾ ಇದೆ, ಈ ಕೆಪಾಸಿಟಿ ನನ್ಗೆ ಇದ್ಯಾ ಅನ್ನೋದು ನನ್ಗೆ ಡೌಟ್ ಆಗ್ತಾ ಇದೆ. ಯಾವ್ದೋ ರಿಲೇಶನ್ಶಿಪ್ ಗೆ ಎಂಟರ್ ಆಗ್ಬೇಕು ಅನ್ಕೊಳ್ತಾ ಇದ್ದೀರಾ, ಆದ್ರೆ ನನಗೆ ಈ ಒಂದು ಪಾಯಿಂಟ್ ಅಲ್ಲಿ ಅನುಮಾನ ಆಗ್ತಾ ಇದೆ, ಮೀನ್ಸ್ ಅದನ್ನ ನನ್ನ ಕೈಲಿ ರೆಸ್ಪಾನ್ಸಿಬಿಲಿಟಿಯನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ ಅಂತ ನಾನು ಅನುಮಾನ ಪಡ್ತಾ ಇದ್ದೀನಿ ಅನ್ನುವಂತ ಅನುಮಾನಗಳು ಏನು? ಓಕೆ. ಶ್ರೀಧರ್ ಮೂರ್ತಿ ಅವರೇ, ಒಂದು ಥಿಂಗ್ ಅನ್ಮ ಮೀನ್ಸ್ ಇಫ್ ನೋ ಫಿಯರ್ ಅಂತ ಹೇಳ್ತಾ ಇದ್ದೀರಾ. ಫಿಯರ್ ಅನ್ನೋಂಥದ್ದು ಏನಿದೆ, ಟು ಬಿ ಫ್ರಾಂಕ್, ನಾವು ಹುಟ್ಟಿ ಬರೋಂತ ಟೈಮ್ ಅಲ್ಲಿ ಫಸ್ಟ್ ನಾವು ಎಕ್ಸ್ಪೀರಿಯನ್ಸ್ ಮಾಡೋದೇ ಫಿಯರ್, ಭಯ. ದಟ್ ಈಸ್ ಅವರ್ ಫಸ್ಟ್ ಎಮೋಷನ್. ಸೊ ಹಾಗಾಗಿ
ಇವನ್ ನೀವು ಓಕೆ ಮೇ ಬಿ ನಿಮ್ಗೆ ಈ ಮೂಮೆಂಟ್ ಅಲ್ಲಿ ಫಿಯರ್ ಇಲ್ಲ ಅಂತ ಅನ್ನಿಸ್ಬೋದು. ಯು ಮೇ ಫೀಲ್ ಫಿಯರ್ ಇದೆ. ಸ್ವಲ್ಪ ಡೀಪ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ನೋಡಿ, ನಿಮ್ಗೆ ಫಿಯರ್ ಖಂಡಿತವಾಗಿ ಕಾಣಿಸುತ್ತೆ. ಅದು ಪರ್ಸೆಂಟೇಜ್ ಕೆಲವರಿಗೆ ಕಮ್ಮಿ ಇರುತ್ತೆ, ಕೆಲವರಿಗೆ ಜಾಸ್ತಿ ಇರುತ್ತೆ. ಪರ್ಸೆಂಟೇಜ್ ಅಲ್ಲಿ ವೇರಿ ಆಗುತ್ತೆ, ಆದ್ರೆ ಫಿಯರ್ ಇಲ್ಲ ಅನ್ನೋಂಥದ್ದು ಇರೋದಿಲ್ಲ. ಚೆಕ್ ದಟ್. ಲೈಕ್ ಎಕ್ಸಾಂಪಲ್, ಇವಾಗ ನಿಮ್ಮ ನೆಕ್ಸ್ಟ್ ಗೋಲ್ ಏನಿದೆ ಅದನ್ನ ಇಟ್ಕೊಳ್ಳಿ. ಆ ನೆಕ್ಸ್ಟ್ ಗೋಲ್ ಬಗ್ಗೆ ನನಗೆ ಏನೆಲ್ಲ ಫಿಯರ್ ಗಳಿದೆ ಅದರ ಬಗ್ಗೆ ನೀವು ವರ್ಕ್ ಮಾಡ್ತಾ ಹೋಗಿ. ಫೈನ್, 2 minutes ನಾನು ಟೈಮ್ ಕೊಡ್ತೀನಿ. ಆದ ನಂತರ ಡನ್ ಅಂತ ಹಾಕಿ ಸೊ ದಟ್ ನೆಕ್ಸ್ಟ್ ಒಂದು ಏನು ಫಿಯರ್ಸ್ ನಿಮ್ಗೆ ಕಾಡ್ತಾ ಇದೆ, ಇನ್ನೊಂದು ನಿಮ್ಮನ್ನ ನೀವು ಎಲ್ಲಿ ಅನುಮಾನಿಸ್ಕೊಳ್ತಾ ಇದ್ದೀರಾ, ಡೌಟ್, ಸೆಲ್ಫ್ ಡೌಟ್ಸ್ ಏನೆಲ್ಲ ಇದೆ ನಿಮ್ಮ ಬಗ್ಗೆ. ಬೇರೆ ಬೇರೆ ಏರಿಯಾಸ್ ಅಲ್ಲಿ ಚೆಕ್ ಮಾಡಿ. ಓಕೆ, ಇನ್ ಟರ್ಮ್ಸ್ ಆಫ್ ಮನಿಯಲ್ಲಿ ನನ್ಗೆ ಏನ್ ಭಯ ಇದೆ. ಲೈಕ್ ಎಕ್ಸಾಂಪಲ್, ಇವಾಗ ನಾನು ಈ ಜಾಬ್ ಅಲ್ಲಿ ಇದ್ದೀನಿ, ಅಥವಾ ಇವಾಗ ನನ್ನ ಹತ್ರ ಇಷ್ಟು ದುಡ್ಡಿದೆ, ಇವಾಗ ನನ್ನ ಹತ್ರ ಇಷ್ಟು ಪ್ರಾಪರ್ಟೀಸ್ ಇದೆ, ಅದೆಲ್ಲವೂ ಯಾವ್ದೋ ಕಾರಣದಿಂದ ಎಲ್ಲವೂ ಡಿಸ್ಟ್ರಾಯ್ ಆಗೋದ್ರೆ ವಾಟ್ ಈಸ್ ದಟ್ ಭಯ? ಆ ಭಯ ಏನು? ಆ ಭಯ ಇದ್ದ ಒಂದು ರೂಟ್ ಎಲ್ಲಿದೆ? ಅದೇ ರೀತಿಯಲ್ಲಿ ಕೆಲಸದ ರಿಲೇಟೆಡ್ ಆಗಿ ಏನೆಲ್ಲ ಭಯಗಳಿದೆ, ರಿಲೇಶನ್ಶಿಪ್ ಗೆ ರಿಲೇಟೆಡ್ ಆಗಿ ಏನೆಲ್ಲ ಭಯಗಳಿದೆ, ಹೆಲ್ತ್ ಗೆ ರಿಲೇಟೆಡ್ ಆಗಿ ಏನೆಲ್ಲ ಭಯಗಳಿದೆ. ಆದ ನಂತರ ಚೆಕ್ ಬಾಕ್ಸ್ ಅಲ್ಲಿ ಒಂದು ಡನ್ ಅಂತ ಹಾಕಿ, ಸೊ ದಟ್ ಮ್ಯಾಕ್ಸಿಮಮ್ ಡನ್ ಬಂದ ನಂತರ ಮುಂದೆ ಹೋಗೋಣ. ಸೆಕೆಂಡ್ ಕ್ವಶನ್ ಕೂಡ ಆನ್ಸರ್ ಮಾಡಿ. ದಟ್ ಈಸ್ ಸೆಲ್ಫ್ ಡೌಟ್ಸ್. ಏನೆಲ್ಲ ಸೆಲ್ಫ್ ಡೌಟ್ಸ್ ಇದೆ ನಿಮ್ಮ ಬಗ್ಗೆ? ಓಕೆ, ನನ್ಗೆ ಇದಾಗುತ್ತಾ ಇಲ್ವಾ, ನನ್ ಕೈಲಿ ಇದು ಕೇಪಬಲ್ ಇದ್ದೀನಾ ಇಲ್ವಾ, ಮೇ ಬಿ ನನ್ಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅನ್ನೋಂಥದ್ದು ಇರ್ಬೋದು, ಅಥವಾ ಮೇ ಬಿ ಸಮಥಿಂಗ್ ಇಷ್ಟು ಮೇಲೆ ನನ್ಗೆ ಅರ್ನ್ ಮಾಡಕ್ ಆಗಲ್ಲ ಅನ್ನೋಂಥದ್ದು ಇರ್ಬೋದು, ಮೇ ಬಿ ಈ ಒಂದು ಪೊಸಿಷನ್ ಇಂದ ನನ್ ಮೇಲೆ ಹೋಗಕ್ ಆಗಲ್ಲ ಅನ್ನೋಂಥದ್ದು ಇರ್ಬೋದು. ಎನಿ ಸೆಲ್ಫ್ ಡೌಟ್ಸ್.
ಸೊ ಫೈನ್. ಇವಾಗ ಮೆಡಿಟೇಷನ್ ಪಾರ್ಟಿಗೆ ಹೋಗೋಣ. ಕಣ್ಣನ್ನ ಕ್ಲೋಸ್ ಮಾಡಿ ಉಸಿರಾಟದ ಮೇಲೆ ಗಮನ ಇರಲಿ. ಸಾಧ್ಯ ಆಯ್ತು ಅಂದ್ರೆ ಬ್ಯಾಕ್ ಸೈಡ್ ಸಪೋರ್ಟ್ ಅನ್ನ ತಗೊಳ್ಳಿ. ಕಣ್ಣನ್ನ ಕ್ಲೋಸ್ ಮಾಡಿ ಉಸಿರಾಟದ ಮೇಲೆ ಗಮನ ಇರಲಿ. ಡೀಪ್ ಬ್ರೀತ್ ಇನ್ and you breathe out. ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ and slowly breathe out. ಬೆನ್ನು ನೇರವಾಗಿರ್ಲಿ. ಇದನ್ನೇ ಸ್ವಲ್ಪ ಹೊತ್ತು ಮುಂದುವರಿಸಿ. ದೀರ್ಘವಾಗಿ ಉಸಿರನ್ನ ತಗೊಳ್ಳೋದು, ದೀರ್ಘವಾಗಿ ಉಸಿರನ್ನ ಈಚೆ ಬಿಡೋದು. ಇದನ್ನೇ ಸ್ವಲ್ಪ ಹೊತ್ತು ಕಂಟಿನ್ಯೂ ಮಾಡ್ತಾ ಬನ್ನಿ. ನಿಮ್ಮ ಸಂಪೂರ್ಣ ಗಮನ ನಿಮ್ಮ ದೇಹದ ಮೇಲಿರಲಿ. ಪ್ರತಿ ಉಸಿರಾಟದಲ್ಲೂ ಇನ್ಹೇಲ್ ಮಾಡ್ಬೇಕಾದ್ರೆ, ಉಸಿರನ್ನ ಒಳಗೆ ತಗೋಬೇಕಾದ್ರೆ ಪಾಸಿಟಿವ್ ಎನರ್ಜಿಯನ್ನ ಇನ್ಹೇಲ್ ಮಾಡ್ತಾ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡಿ. ಅಂಡ್ ಎಕ್ಸೇಲ್ ಮಾಡ್ಬೇಕಾದ್ರೆ, ಉಸಿರನ್ನ ಹೊರ ಹಾಕ್ಬೇಕಾದ್ರೆ ಡಿಸ್ಕಂಫರ್ಟ್ ಎನರ್ಜಿ, ಸ್ಟ್ರೆಸ್, ಟೆನ್ಷನ್ ದೇಹದಿಂದ ರಿಲೀಸ್ ಆಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿ. ಇನ್ಹೇಲ್ ಮಾಡ್ಬೇಕಾದ್ರೆ ವೈಟ್ ಲೈಟ್, ಮಾ ಶೈಲಪುತ್ರಿಯ ಡಿವೈನ್ ಲೈಟ್, ದಟ್ ಈಸ್ ಪ್ಯೂರ್ ವೈಟ್ ಎನರ್ಜಿಯನ್ನ ಇನ್ಹೇಲ್ ಮಾಡ್ತಾ ಇದ್ದೀನಿ ಅಂತ ಇಮ್ಯಾಜಿನ್ ಮಾಡಿ. ಅಂಡ್ ಎಕ್ಸೇಲ್ ಮಾಡ್ಬೇಕಾದ್ರೆ ಅನ್ವಾಂಟೆಡ್ ಡಿಸ್ಕಂಫರ್ಟ್ ಎನರ್ಜಿಯನ್ನ ಎಕ್ಸೇಲ್ ಮಾಡ್ತಾ ಇದೀನಿ ಅಂತ ಇಮ್ಯಾಜಿನ್ ಮಾಡ್ತಾ ಇದನ್ನೇ ಸ್ವಲ್ಪ ಹೊತ್ತು ಮುಂದುವರಿಸಿ. ಇನ್ಹೇಲ್ ಮಾಡ್ಬೇಕಾದ್ರೆ ವೈಟ್ ಲೈಟ್, ಎಕ್ಸೇಲ್ ಮಾಡ್ಬೇಕಾದ್ರೆ unwanted discomfort energies. You can imagine like dark energies, ಬ್ಲ್ಯಾಕ್ ಆರ್ ಗ್ರೇ ಎನರ್ಜೀಸ್ ಅನ್ನ ಎಕ್ಸೇಲ್ ಮಾಡ್ತಾ ಇದ್ದೀರಾ, ಹೊರ ಹಾಕ್ತಾ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡ್ತಾ ಇದನ್ನೇ ಕೆಲ ಹೊತ್ತು ಮುಂದುವರಿಸಿ.
ಈಗ ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಹಾರ್ಟ್ ಸೆಂಟರ್ ಅನಾಹತ ಚಕ್ರ ಹೃದಯದ ಭಾಗದಲ್ಲಿ ನಿಮ್ಮ ಸಂಪೂರ್ಣ ಗಮನ ಆಗಲಿ. ಸೆಂಟರ್ ಆಫ್ ದ ಹಾರ್ಟ್. ನಿಮ್ಮ ಸಂಪೂರ್ಣ ಗಮನ ಹೃದಯದ ಮೇಲಿರಲಿ. And just imagine ಹಾರ್ಟ್ ಸೆಂಟರ್ ಇಂದ ಒಂದು ಶಕ್ತಿ ಕೆಳಗೆ ಹೋಗ್ತಾ ಇದೆ, ನಿಮ್ಮ ದೇಹದ ಕೆಳಭಾಗಕ್ಕೆ ಚಲಿಸ್ತಾ ಇದೆ. ನಿಧಾನವಾಗಿ ನಿಮ್ಮ ಫೋಕಸ್ ಹಾರ್ಟ್ ಸೆಂಟರ್ ಇಂದ ಪಾದಗಳ ಕಡೆಗೆ ಸಾಗ್ತಾ ಇದೆ. ಮತ್ತೆ ನಿಮ್ಮ ಒಂದು ಪಾದಗಳಿಂದ ಒಂದು ಬೇರುಗಳು ಹೋಗ್ತಾ ಇದೆ. ಲೈಕ್ ಎಕ್ಸಾಂಪಲ್, ಯಾವ ರೀತಿ ಒಂದು ಗಿಡಕ್ಕೆ ಅಥವಾ ಮರಕ್ಕೆ ಬೇರುಗಳು ಬರುತ್ತೋ ಅದೇ ರೀತಿಯಲ್ಲಿ ನಿಮ್ಮ ಪಾದಗಳಿಂದ ಬೇರುಗಳು ಗ್ರೋ ಆಗ್ತಾ ಇದೆ. ಅಂಡ್ ಆ ಒಂದು ಎನರ್ಜಿ, ದಟ್ ಈಸ್ ರೂಟ್ಸ್, ಬೇರುಗಳು ಭೂಮಿಯನ್ನ ತಲುಪ್ತಾ ಇದೆ. ನಿಮ್ಮ ಪಾದಗಳಿಂದ ಈಚೆ ಬರ್ತಾ ಇರುವಂತ ಈ ಒಂದು ರೂಟ್ಸ್, ಬೇರುಗಳು ಭೂಮಿಯನ್ನ ತಲುಪ್ತಾ ಇದೆ. ಮದರ್ ಅರ್ತ್ ಅನ್ನ ತಲುಪ್ತಾ ಇದೆ. ಭೂಮಿಯ ಒಳಗಡೆ ಸಾಗ್ತಾ ಇದೆ. ಯಾವ ರೀತಿ ಗಿಡಗಳಿಗೆ, ಮರಗಳಿಗೆ ಒಂದು ಮಣ್ಣನ್ನ ಬಿಗಿಯಾಗಿ ಹಿಡಿದು ಇರುತ್ತೋ ಆ ರೀತಿಯಲ್ಲಿ ನಿಮ್ಮ ಪಾದಗಳಿಂದ ಬಂದಿರುವಂತ, ಹೊರಹೊಮ್ಮಿರುವಂತ ರೂಟ್ಸ್ ಭೂಮಿಯ ಕಡೆಗೆ ಚಲಿಸ್ತಾ ಇದೆ, ಭೂಮಿಯನ್ನ ಸ್ಪರ್ಶಿಸಿದೆ. ಅಂಡ್ ಫೈನಲಿ ಭೂಮಿಯ ಒಳಗೆ ಹೋಗಿ ಆ ಮಣ್ಣನ್ನ, ಭೂಮಿಯ ಒಂದು ಭೂತಾಯಿಯ ಮಣ್ಣನ್ನ ಬಿಗಿಯಾಗಿ ಹಿಡಿದಿಡ್ತಾ ಇದೆ. ಅಂಡ್ ಈ ಒಂದು ರೂಟ್ಸ್ ಹೆಚ್ಚೆಚ್ಚು ಬೆಳೀತಾ ಹೋಗ್ತಾ ಇದೆ ಭೂಮಿಯ ಒಳಗಡೆ. ಭೂಮಿಯ ಒಳಗಡೆ ಹೆಚ್ಚೆಚ್ಚು ಈ ಒಂದು ಬೇರುಗಳು ಬೆಳೀತಾ ಹೋಗ್ತಾ ಇದೆ. ಅಂಡ್ ಯಾವ ರೀತಿ ಬೇರುಗಳು ಗಿಡವನ್ನ, ಮರವನ್ನ ಗಟ್ಟಿಯಾಗಿ ಹಿಡಿದು ನಿಲ್ಸಿರುತ್ತೋ ಆ ರೀತಿಯಲ್ಲಿ ನಿಮ್ಮ ರೂಟ್ ಚಕ್ರವನ್ನ, ಅಂದ್ರೆ ನಿಮ್ಮ ಒಂದು ಬೇಸ್ ಚಕ್ರವನ್ನ, ಮೂಲಾಧಾರ ಚಕ್ರವನ್ನ ಸ್ಟ್ರಾಂಗ್ ಮಾಡ್ತಾ ಇದೆ ಈ ಒಂದು ಬೇರುಗಳು. ನಿಮ್ಮಲ್ಲಿ ಒಂದು ದೃಢತೆಯನ್ನ, ಕಾನ್ಫಿಡೆನ್ಸ್ ಅನ್ನ, ಶಕ್ತಿಯನ್ನ ತಂದುಕೊಡ್ತಾ ಇದೆ. ಭೂಮಿಯಿಂದ ಯಾವ ರೀತಿ ಗಿಡಗಳಿಗೆ ಒಂದು ಎನರ್ಜಿ ಪಾಸ್ ಆನ್ ಆಗುತ್ತೋ ಅದೇ ರೀತಿಯಲ್ಲಿ ನಿಮ್ಮ ಈ ಒಂದು ರೂಟ್ಸ್, ಬೇರುಗಳಿಂದ, ತಾಯಿಯಿಂದ ನಿಮಗೆ ಈ ರೂಟ್ಸ್ ನ ಮೂಲಕ ಎನರ್ಜಿ ಬರ್ತಾ ಇದೆ. ಆ ಒಂದು ಎನರ್ಜಿಯನ್ನ ನಿಮ್ಮ ಪಾದಗಳು ಫೀಲ್ ಮಾಡ್ತಾ ಇದೆ. ನಿಮ್ಮಿಂದ ಹೊರಹೊಮ್ಮಿರುವಂತ ರೂಟ್ಸ್ ಗಳ ಮೂಲಕ
ಎನರ್ಜಿ ಬರ್ತಾ ಇದೆ. ನಿಮ್ಮ ಪಾದಗಳು ಆ ಎನರ್ಜಿಯನ್ನ ಫೀಲ್ ಮಾಡ್ತಾ ಇದೆ. ನಿಮ್ಮ ಪಾದಗಳಿಂದ ಈ ಎನರ್ಜಿ ಮೇಲೆ ಮೇಲೆ ಬರ್ತಾ ಇದೆ. ಪಾದಗಳಿಂದ ಮೇಲೆ ಮೇಲೆ ಬರ್ತಾ ಇರುವಂತ ಈ ಎನರ್ಜಿ ನಿಮ್ಮ ಕಾಲುಗಳನ್ನ ತಲುಪ್ತಾ ಇದೆ. ಮಂಡಿಗಳನ್ನ ತಲುಪ್ತಾ ಇದೆ. ಯಾವ ರೀತಿ ಎನರ್ಜಿ ಮೇಲೆ ಮೇಲೆ ಬರ್ತಾ ಇದೆಯೋ ಅದೇ ರೀತಿಯಲ್ಲಿ ನಿಮ್ಮ ಒಂದು ಸ್ಟ್ರೆಂತ್ ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಇದೆ. ಮಂಡಿಗಳಿಂದ ಮೇಲೆ ಬಂದು ಎರಡೂ ಕಾಲ್ಗಳನ್ನ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಇದೆ. ಸಂಪೂರ್ಣ ಕಾಲುಗಳು ಈ ಒಂದು ಎನರ್ಜಿಯಿಂದ ಆವರಿಸ್ಕೊಂಡಿದೆ. ನಿಮ್ಮಲ್ಲಿ ಆ ಒಂದು ಸ್ಟೆಬಿಲಿಟಿ, ಸೆಕ್ಯೂರಿಟಿ, ದೃಢತೆ, ಸ್ಟ್ರೆಂತ್ ಅನ್ನ ಕೊಡ್ತಾ ಇದೆ. ಯು ಆರ್ ಫೀಲಿಂಗ್ ಲೈಕ್ ಹಿಮಾಲಯ, ಒಂದು ಬೆಟ್ಟದ ದೃಢತೆ ನಿಮ್ಮಲ್ಲಿ ಬರ್ತಾ ಇದೆ. ಆ ಒಂದು ಶಕ್ತಿ ಬರ್ತಾ ಇದೆ, ದೃಢ ಶಕ್ತಿ, ಸಂಕಲ್ಪ ನಿಮ್ಮಲ್ಲಿ ಬರ್ತಾ ಇದೆ. ಅಂಡ್ ಈ ಒಂದು ಎನರ್ಜಿ ಮೇಲೆ ಮೇಲೆ ಬರ್ತಾ ಬರ್ತಾ ನಿಮ್ಮ ರೂಟ್ ಚಕ್ರವನ್ನ ಆವರಿಸ್ಕೊಳ್ತಾ ಇದೆ. ಬೇಸ್ ಚಕ್ರವನ್ನ ಆವರಿಸ್ಕೊಳ್ತಾ ಇದೆ. ಹಾಗೆ ಮೇಲೆ ಏರ್ತಾ ಏರ್ತಾ ಸೇಕ್ರಲ್ ಚಕ್ರವನ್ನ ಆವರಿಸ್ಕೊಳ್ತಾ ಇದೆ. ಮತ್ತಷ್ಟು ಮೇಲೆ ಏರ್ತಾ ಏರ್ತಾ ಮಣಿಪುರ ಚಕ್ರವನ್ನ ಆವರಿಸ್ಕೊಳ್ತಾ ಇದೆ. ಯಾವ ರೀತಿ ಒಂದೊಂದೇ ಚಕ್ರ ಮೇಲೆ ಏರ್ತಾ ಏರ್ತಾ ನಿಮ್ಮ ಒಂದು ಸ್ಟ್ರೆಂತ್ ಹೆಚ್ಚಾಗ್ತಾ ಇದೆಯೋ ಅದೇ ರೀತಿಯಲ್ಲಿ ನಿಮ್ಮ ಬಾಡಿ ಕೂಡ ಫೀಲ್ ಮಾಡ್ತಾ ಇದೆ ಆ ಒಂದು ಸ್ಟ್ರೆಂತ್ ಅನ್ನ, ಆ ಒಂದು ಸ್ಟ್ರಾಂಗ್ ಅನ್ನ, ಒಂದು ದೃಢತೆಯನ್ನ. ಒಂದೊಂದು ಚಕ್ರ ಮೇಲೆ ಏರ್ತಾ ಇರ್ತಾ ಯು ಫೀಲ್ ಮೋರ್ ಸ್ಟ್ರಾಂಗ್, ಮೋರ್ ಕೇಪಬಲ್, ಮೋರ್ ಸೆಕ್ಯೂರ್, ಮೋರ್ ಸ್ಟೇಬಲ್. ಮೇಲೆ ಏರ್ತಾ ಏರ್ತಾ ಮಣಿಪುರ ಚಕ್ರವನ್ನ ಆವರಿಸ್ಕೊಳ್ತಾ ಮೇಲೆ ಏರ್ತಾ ಹಾರ್ಟ್ ಚಕ್ರವನ್ನ ಆವರಿಸ್ಕೊಳ್ತಾ ಇದೆ ಈ ಒಂದು ಎನರ್ಜಿ. ಅಂಡ್ ಸ್ಟೆಬಿಲಿಟಿ, ಸೆಕ್ಯೂರಿಟಿ ಎನರ್ಜಿ ದೇಹದಲ್ಲಿ ಸ್ಟ್ರಾಂಗ್ ಆಗ್ತಾ ಆಗ್ತಾ ಫಿಯರ್ ರಿಲೀಸ್ ಆಗ್ತಾ ಇದೆ. ಡಿಸ್ಕಂಫರ್ಟ್ ಎನರ್ಜೀಸ್ ರಿಲೀಸ್ ಆಗ್ತಾ ಇದೆ. ಫಿಯರ್, ಸೆಲ್ಫ್ ಡೌಟ್ ಇದೆಲ್ಲವೂ ಕೂಡ ನಿಮ್ಮ ಬಾಡಿಯಿಂದ ರಿಲೀಸ್ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಕಪ್ಪು ಹೊಗೆಯ ರೀತಿ, ಬ್ಲಾಕ್ ಎನರ್ಜಿಯ ರೀತಿಯಲ್ಲಿ ನಿಮ್ಮ ಬಾಡಿಯಿಂದ ಈ ಒಂದು ಡಿಸ್ಕಂಫರ್ಟ್, ಅನ್ವಾಂಟೆಡ್ ಎನರ್ಜಿ ರಿಲೀಸ್ ಆಗ್ತಾ ಇದೆ. ನಿಮ್ಮಲ್ಲಿ ಸ್ಟೆಬಿಲಿಟಿ, ಸೆಕ್ಯೂರಿಟಿ, ದೃಢತೆ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಚಕ್ರ ಮೇಲೆ ಇರ್ತಾ ಇದೆ, ದಟ್ ಈಸ್ ಥ್ರೋಟ್ ಚಕ್ರ, ಗಂಟಲಿನವರೆಗೆ ಈ ಒಂದು ಎನರ್ಜಿ ಕವರ್ ಅಪ್ ಆಗ್ತಾ ಇದೆ. ಹಾಗೇನೆ ಬ್ಯಾಕ್ ಸೈಡ್ ಕೂಡ ಸಂಪೂರ್ಣ ಸ್ಪೈನಲ್ ಕಾರ್ಡ್, ಲೋವರ್ ಬ್ಯಾಕ್, ಅಪ್ಪರ್ ಬ್ಯಾಕ್, ಮಿಡಲ್ ಬ್ಯಾಕ್ ಎಲ್ಲವೂ ಕೂಡ ಕವರ್ ಅಪ್ ಆಗಿದೆ. ಪಾದದಿಂದ ಗಂಟಲಿನವರೆಗೆ ಆ ಒಂದು ದೃಢತೆ, ಆ ಒಂದು ಸ್ಟ್ರೆಂತ್, ಸ್ಟೆಬಿಲಿಟಿ, ಸೆಕ್ಯೂರಿಟಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಇದೆ. ಅಂಡ್ ಫೈನಲಿ ಆಜ್ಞಾ ಚಕ್ರವನ್ನ ಕೂಡ ಈ ಒಂದು ಎನರ್ಜಿ ಆವರಿಸ್ಕೊಂಡಿದೆ. ಆಜ್ಞಾ ಚಕ್ರವನ್ನ ಕೂಡ ಈ ಒಂದು ಎನರ್ಜಿ ಆವರಿಸ್ಕೊಳ್ತಾ ಇದೆ. ಫೈನಲಿ ಸಂಪೂರ್ಣ ದೇಹವನ್ನ ಈ ಒಂದು ಎನರ್ಜಿ ಆವರಿಸ್ಕೊಂಡು
ಸಂಪೂರ್ಣ ದೇಹವನ್ನ ಮಾ ಶೈಲಪುತ್ರಿಯ ಎನರ್ಜಿ ಆವರಿಸ್ಕೊಂಡಿದೆ. ಸಂಪೂರ್ಣ ದೇಹ ವೈಟ್ ಲೈಟ್ ಇಂದ ವೈಬ್ರೇಟ್ ಆಗೋದಿಕ್ಕೆ ಸ್ಟಾರ್ಟ್ ಆಗಿದೆ. ಅಂಡ್ ಡಾರ್ಕ್ ಸ್ಪಾಟ್ಸ್, ಬ್ಲಾಕ್ ಎನರ್ಜೀಸ್, ಅನ್ವಾಂಟೆಡ್ ಡಿಸ್ಕಂಫರ್ಟ್ ಎನರ್ಜೀಸ್ ಎಲ್ಲವೂ ಕೂಡ ರಿಲೀಫ್. ಅಂಡ್ ನಾನು ಹೇಳುವಂತ ಲೈನ್ಸ್ ಅನ್ನ ನೀವು ಕೂಡ ಮನಸ್ಸಲ್ಲಿ ರಿಪೀಟ್ ಮಾಡಿ. ಐ ಆಮ್ ಸೇಫ್. ರಿಪೀಟ್ ದಿಸ್. ಐ ಆಮ್ ಸೇಫ್. ಐ ಆಮ್ ಸ್ಟ್ರಾಂಗ್. I release fear and embrace courage. ನಿಮ್ಮ ಸಂಪೂರ್ಣ ಗಮನವನ್ನ ಈಗ ರೂಟ್ ಚಕ್ರದ ಮೇಲೆ ತಗೊಬನ್ನಿ. ನಿಮ್ಮ ಸಂಪೂರ್ಣ ಫೋಕಸ್ ಬೇಸ್ ಚಕ್ರದ ಮೇಲೆ ಇರಲಿ. ನಿಮ್ಮ ದೇಹ ನೆಲಕ್ಕೆ ಟಚ್ ಆಗ್ತಾ ಇರುವಂತ ಪಾರ್ಟ್ ಪಾದಗಳ ಮೇಲೆ ಇರಲಿ. ಎಲ್ಲೆಲ್ಲಿ ನಿಮ್ಮ ಒಂದು ದೇಹ ನೆಲಕ್ಕೆ ಟಚ್ ಆಗ್ತಾ ಇದೆ ನಿಮ್ಮ ಗಮನ ಅಲ್ಲಿ ಇರಲಿ. ಅಂಡ್ ಈ ಅಫರ್ಮೇಶನ್ ಅನ್ನ ನೀವು ಕೂಡ ರಿಪೀಟ್ ಮಾಡಿ. ಐ ಆಮ್ ಸೇಫ್. ನಾನು ಸುರಕ್ಷಿತವಾಗಿದ್ದೇನೆ. ಮನ್ಸೊಳಗೆ ಇದನ್ನ ರಿಪೀಟ್ ಮಾಡಿ. ಐ ಆಮ್ ಸ್ಟ್ರಾಂಗ್. ನಾನು ಶಕ್ತಿಶಾಲಿಯಾಗಿದ್ದೇನೆ. ನಾನು ದೃಢವಾಗಿದ್ದೇನೆ. ಐ ರಿಲೀಸ್ ಫಿಯರ್ ಅಂಡ್ ಎಂಬ್ರೇಸ್ ಕರೇಜ್. ನಾನು ಭಯದಿಂದ ಮುಕ್ತಿ ಹೊಂದುತ್ತಿದ್ದೇನೆ ಮತ್ತು ಧೈರ್ಯವನ್ನು ಆಹ್ವಾನಿಸುತ್ತಿದ್ದೇನೆ. ಭಯವನ್ನ ಬಿಟ್ಟು ಶಕ್ತಿಯ ಕಡೆಗೆ, ಧೈರ್ಯದ ಕಡೆಗೆ ಹೆಜ್ಜೆಯನ್ನು ಹಾಕುತ್ತಿದ್ದೇನೆ. ನಾನು ಸುರಕ್ಷಿತವಾಗಿದ್ದೇನೆ. ನಾನು ಶಕ್ತಿಶಾಲಿಯಾಗಿದ್ದೇನೆ, ದೃಢವಾಗಿದ್ದೇನೆ. ಭಯವನ್ನು ಬಿಟ್ಟು ಧೈರ್ಯದ ಕಡೆ ಹೆಜ್ಜೆ ಹಾಕುತ್ತಿದ್ದೇನೆ. ರಿಪೀಟ್ ಒನ್ ಮೋರ್ ಟೈಮ್. ನಾನು ಸುರಕ್ಷಿತವಾಗಿದ್ದೇನೆ. ಐ ಆಮ್ ಸೇಫ್. ನಾನು ಸ್ಟ್ರಾಂಗ್ ಆಗಿದ್ದೇನೆ. ನಾನು ದೃಢವಾಗಿದ್ದೇನೆ. ನಾನು ಭಯಗಳಿಂದ ಮುಕ್ತಿಯನ್ನು ಹೊಂದಿದ್ದೇನೆ. ನಾನು ಧೈರ್ಯವನ್ನು ಒಪ್ಪಿಕೊಳ್ಳುತ್ತಿದ್ದೇನೆ. ನನ್ನ ಬದುಕಿಗೆ ನಾನು ಧೈರ್ಯವನ್ನು ಆಹ್ವಾನಿಸುತ್ತಿದ್ದೇನೆ. ನಾನು ಸೇಫ್ ಆಗಿದ್ದೇನೆ. ನಾನು ಸ್ಟ್ರಾಂಗ್ ಆಗಿದ್ದೇನೆ. ನನ್ನಲ್ಲಿ ಸ್ಟೆಬಿಲಿಟಿ ಇದೆ. ನನ್ನಲ್ಲಿ ದೃಢತೆ ಇದೆ. ನಾನು ಶಕ್ತಿಶಾಲಿಯಾಗಿದ್ದೇನೆ. ನನ್ನಲ್ಲಿ ಧೈರ್ಯವಿದೆ ಮತ್ತು ನನ್ನ ಬದುಕನ್ನು ನಾನು ಧೈರ್ಯದಿಂದ ನಡೆಸುತ್ತೀನಿ.
ನನ್ನ ಮುಂದಿನ ನಿರ್ಧಾರಗಳು ಧೈರ್ಯದ ಆಧಾರದ ಮೇಲಿರುತ್ತವೆ. ಡೀಪ್ ಬ್ರೀದಿಂಗ್ and breathe out. One more time, deep breathing and breathe out. Slowly rub your hands. ನಿಮ್ಮ ಎರಡು ಹಸ್ತಗಳನ್ನ ರಬ್ ಮಾಡಿ ಕಣ್ಗಳ ಮೇಲೆ ಇಟ್ಟು ಕಣ್ಗಳನ್ನ ನೀವೀಗ ಓಪನ್ ಮಾಡಬಹುದು. ಚಾಟ್ ಬಾಕ್ಸ್ ಅಲ್ಲಿ ನಾನು 3 ಅಫರ್ಮೇಶನ್ಸ್ ಅನ್ನ ಕೊಟ್ಟಿದ್ದೀನಿ. ಈ 3 ಅಫರ್ಮೇಶನ್ಸ್ ಅನ್ನ ಅಟ್ ಲೀಸ್ಟ್ 5 ಟೈಮ್ಸ್ ನೋಟ್ಬುಕ್ ಅಲ್ಲಿ ಬರಿತಾ ಹೋಗಿ. ಮೊದಲನೇದು, ಐ ಚೂಸ್ ಫೇತ್ ಓವರ್ ಫಿಯರ್. ಇಂಗ್ಲಿಷ್ ಅಲ್ಲಿ ಇದೆ, ಬೇಕು ಅಂತ ಅಂದ್ರೆ ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಆದ್ರೂ ಬರಿಬಹುದು. ದಟ್ ಈಸ್, ನಾನು ನಂಬಿಕೆಯನ್ನ ಆಯ್ಕೆ ಮಾಡಿಕೊಳ್ಳುತ್ತೇನೆ, ಭಯವನ್ನಲ್ಲ. ನಾನು ನಂಬಿಕೆಯನ್ನ ಆಯ್ಕೆ ಮಾಡಿಕೊಳ್ಳುತ್ತೇನೆ, ಭಯವನ್ನಲ್ಲ. ಐ ಚೂಸ್ ಫೇತ್ ಓವರ್ ಫಿಯರ್. ದಿಸ್ ಇಸ್ ಯುವರ್ ಫಸ್ಟ್ ಅಫರ್ಮೇಶನ್. ಐ ಟ್ರಸ್ಟ್ ಮೈ ಸೆಲ್ಫ್ ಕಂಪ್ಲೀಟ್ಲಿ. ನನ್ನನ್ನು ನಾನು ಸಂಪೂರ್ಣವಾಗಿ ನಂಬುತ್ತೇನೆ. ಅಂಡ್ ಮೂರನೇ ಅಫರ್ಮೇಶನ್, ಮೈ ಫೌಂಡೇಶನ್ ಇಸ್ ಸ್ಟ್ರಾಂಗ್ ಲೈಕ್ ದ ಮೌಂಟೈನ್ಸ್. ನನ್ನ ಒಂದು ಫೌಂಡೇಶನ್, ದಟ್ ಈಸ್ ಅಡಿಪಾಯ, ಶಕ್ತಿಯಾಗಿದೆ, ಸ್ಟ್ರಾಂಗ್ ಆಗಿದೆ, ಪರ್ವತದ ರೀತಿ. ಸೊ ಸ್ಟಾರ್ಟ್ ರೈಟಿಂಗ್. ಒಂದೊಂದು ಅಫರ್ಮೇಶನ್ 5 ಟೈಮ್ಸ್.
ಫೈನ್, ಯಾರ್ದೆಲ್ಲ ಆಗಿದೆ, ವಾಟ್ ಈಸ್ ದ ರಿಯಲೈಸೇಷನ್, ಇವತ್ತಿನ ಒಂದು ಮೆಡಿಟೇಷನ್ ಇಂದ ಏನ್ ನಿಮ್ಗೆ ಫೀಲ್ ಆಯ್ತು, ಏನ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು, ಸಲಿ ಆಗ್ತಾ ಬನ್ನಿ. ಫಸ್ಟ್ ಫಿನಿಶ್ ಯುವರ್ ಅಫರ್ಮೇಶನ್ಸ್. ಮೊದಲು ಅಫರ್ಮೇಶನ್ಸ್ ಅನ್ನ ಮಾಡಿ. ಸೊ ಆದಂತವ್ರು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ನಿಮ್ಮ ಒಂದು ರಿಯಲೈಸೇಷನ್, ವಾಟ್ ಈಸ್ ಟುಡೇಸ್ ರಿಯಲೈಸೇಷನ್. ಬಿಕಾಸ್ ಫೈನಲಿ ನಾವ್ ಏನೇ ಮಾಡಿದ್ರು, ಏನೇ ಎಕ್ಸ್ಪೀರಿಯನ್ಸ್ ಮಾಡಿದ್ರು, ವಾಟ್ ಈಸ್ ದ ಟೇಕ್ ಅವೇ, ದಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್. ಆ ಒಂದು ಲೆಸನ್ ಏನಿದೆ ಅದೇ ನಮ್ಮನ್ನ ನೆಕ್ಸ್ಟ್ ಒಂದು ಸ್ಟೆಪ್ಪಿಂಗ್ ಸ್ಟೋನಿಗೆ ತಗೊಂಡು ಹೋಗುವಂಥದ್ದು. ಸೊ ಹಾಗಾಗಿ ನಿಮ್ಮ ಒಂದು ರಿಯಲೈಸೇಷನ್ ಏನು ನಿಮ್ಗೆ ರಿಯಲೈಸ್ ಆಯ್ತು ಅದು ಇಂಪಾರ್ಟೆಂಟ್ ಆಗತ್ತೆ. ವಾಟ್ ಈಸ್ ಯುವರ್ ರಿಯಲೈಸೇಷನ್? ಮೆಡಿಟೇಷನ್ ಅಲ್ಲಿ ನೀವ್ ಏನ್ ಎಕ್ಸ್ಪೀರಿಯನ್ಸ್ ಮಾಡಿದೀರಾ ಅದು ಈ ಕ್ಷಣದ ಎಕ್ಸ್ಪೀರಿಯನ್ಸ್ ಆಗಿರತ್ತೆ. ಆದ್ರೆ ಫೈನಲಿ ಈ ಒಂದು ಓವರ್ ಆಲ್ ಮೆಡಿಟೇಷನ್ ಇಂದ, ಈ ಒಂದು ಅಫರ್ಮೇಶನ್ಸ್ ಇಂದ ನಿಮಗೆ ಏನ್ ಅರ್ಥ ಆಯ್ತು ಅದು ನಿಮ್ಮ ಒಂದು ಮುಂದಿನ ಲೆಸನ್ ಆಗಿರುತ್ತೆ. ಈ ದಿನದ ಒಂದು ಲೆಸನ್ ಅನ್ನ ನೀವ್ ಯಾವಾಗ ಅದು ನಿಮ್ಮ ಒಂದು ಕಂಪ್ಲೀಟ್ಲಿ ಬಾಡಿಗೆ ಅಲೈನ್ ಆಗಿರುತ್ತೆ ಅಂತ ಅಂದ್ರೆ ನಿಮಗೆ ಆ ಒಂದು ಲೆಸನ್ ನ ಟೇಕ್ ಅವೇ, ದಟ್ ಈಸ್ ಈ ಒಂದು ಮೆಡಿಟೇಷನ್ ಅಂದ ಏನನ್ನ ನಾನ್ ಕಲ್ತೆ ಅನ್ನೋದು ಅರ್ಥ ಆಯ್ತು ಅಂತ ಅಂದ್ರೆ ಈ ದಿನದ ಮೆಡಿಟೇಷನ್ ಅದೊಂದ್ ರೀತಿ ಡೈಜೆಸ್ಟ್ ಆಯ್ತು ನಿಮಗೆ. ವಾಟ್ ಈಸ್ ಯುವರ್ ಟೇಕ್ ಅವೇಸ್? ಲೈಕ್ ಎಕ್ಸಾಂಪಲ್, ನಿಮ್ಮ ಒಂದು ಫಸ್ಟ್ ಕ್ವಶನ್ ಮೇ ಬಿ ನಿಮ್ಗೆ ಕ್ಲಾರಿಟಿ ಸಿಕ್ಕಿರ್ಬಹುದು. ಓಕೆ, ನನಗೆ ಎಲ್ಲೆಲ್ಲಿ ಯಾವ್ಯಾವ ಒಂದು ಭಯಗಳು ನನ್ನನ್ನ ಹಿಡಿದಿಡ್ತಾ ಇದೆ ಅನ್ನೋದ್ರ ಒಂದು ಕ್ಲಾರಿಟಿ ಸಿಕ್ಕಿರ್ಬೋದು. ಅಥವಾ ಅಫರ್ಮೇಶನ್ಸ್ ಅನ್ನ ಬರಿಬೇಕಾದ್ರೆ ಓಕೆ, ನನ್ನ ಲೈಫ್ ಅನ್ನ, ಫ್ಯೂಚರ್ ಲೈಫ್ ಅನ್ನ ನಾನು ಈ ರೀತಿಯಲ್ಲೇನೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋಂತ ಕ್ಲಾರಿಟಿ ಸಿಕ್ಕಿರ್ಬೋದು. ಅಥವಾ ಮೆಡಿಟೇಷನ್ ಟೈಮ್ ಅಲ್ಲಿ ನಿಮ್ಮ ಒಂದು ಸ್ಟೆಬಿಲಿಟಿ, ನಿಮ್ಮ ಒಂದು ಸೆಕ್ಯೂರಿಟಿ, ನಿಮ್ಮ ಒಂದು ರೂಟ್ ಚಕ್ರದ ಒಂದು ಶಕ್ತಿ ನಿಮ್ಗೆ ಫೀಲ್ ಆಗಿರ್ಬೋದು. ಓಕೆ, ತುಳಸಿ ಅವರ ಒಂದು ರಿಯಲೈಸೇಷನ್, ದಟ್ ಈಸ್ ಟೇಕ್ ಅವೇ. ಇವತ್ತಿನ ಒಂದು ಟೇಕ್ ಅವೇ, ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಜಾಸ್ತಿ ಆಯ್ತು. ತುಳಸಿ ಅವರು ಕೊಟ್ಟ ಇರುವಂತದ್ದು ದಟ್ ಈಸ್ ನನ್ನ ಮೇಲೆ ನಂಬಿಕೆ ಗಟ್ಟಿ ಆಯ್ತು, ದಟ್ ಈಸ್ ಜಾಸ್ತಿ ಆಯ್ತು. ಫೈನ್, ಗ್ರೇಟ್. ಆ ರೀತಿಯಲ್ಲಿ ನಿಮ್ಮ ಒಂದು ಟೇಕ್ ಅವೇಸ್ ಏನು? ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಯುವರ್ ಟೇಕ್ ಅವೇಸ್? ಆರ್ ಯು ಟೈಪಿಂಗ್? ಟೈಪ್ ಮಾಡ್ತಾ ಇದ್ದೀರಾ? ಸೇ ಅಟ್ಲೀಸ್ಟ್ ನೋ, ಬಿಕಾಸ್ ಫೈನಲಿ ಇದು ನನ್ಗೋಸ್ಕರ ಅಲ್ಲ, ನಿಮ್ಗೋಸ್ಕರ ಮಾಡಿಸ್ತಾ ಇರೋವಂಥದ್ದು. ಸೊ ಫೈನಲಿ ಇವಾಗ ಎಲ್ಲಾ ಮೆಡಿಟೇಷನ್ ಆದ ನಂತರ ನಿಮ್ಗೆ ಆ ಒಂದು ರಿಯಲೈಸೇಷನ್, ನನಗೆ ಇದರಿಂದ ಏನ್ ಸಿಕ್ತು ಅನ್ನೋದ್ರ ಒಂದು ಕ್ಲಾರಿಟಿ ಆಯ್ತು ಅಂತ ಆದ್ರೆ ಅದು ನಿಮಗ್ ಡೈಜೆಸ್ಟ್ ಆಗುತ್ತೆ. ಆ ಕಾರಣದಿಂದ ಕೇಳ್ತಾ ಇರುವಂತದ್ದು. ಸೊ ಟೈಪ್ ಮಾಡ್ತಾ ಇದ್ರೆ ಐ ವಿಲ್ ವೇಟ್. ಅದರ್ವೈಸ್ ಇವತ್ತಿನ ಒಂದು ಸೆಷನ್ ಅನ್ನ ಎಂಡ್ ಮಾಡೋಣ ಇಲ್ಲಿಗೆ. ನಾಳಿನ ಒಂದು ಸೆಷನ್ ಬ್ರಹ್ಮಚಾರಿಣಿ, ಮಾ ಬ್ರಹ್ಮಚಾರಿಣಿ ಅಂಡ್ ಮಾ ಬ್ರಹ್ಮಚಾರಿಣಿಯ ರಿಲೇಟೆಡ್ ಆಗಿ ಹೇಳೋದಾದ್ರೆ, ನಾಳೆ ನಮ್ಮ ಒಂದು ಇನ್ನರ್ ಪವರ್ ಅಂಡ್ ಡಿಸಿಪ್ಲಿನ್, ದಟ್ ಈಸ್ ಲೈಕ್ ಎಕ್ಸಾಂಪಲ್ ಇವತ್ತಿನ ಒಂದು ಎಮೋಷನ್ಸ್ ಅನ್ನ ನೋಡೋದಾದ್ರೆ ಒಂದು ಭಯ ಇರ್ಬೋದು, ಒಂದು ಸೆಲ್ಫ್ ಡೌಟ್ ಗಳಿರ್ಬೋದು, ಅದೆಲ್ಲದ್ರ ಮೇಲೆ ವರ್ಕ್ ಮಾಡಿದ್ವಿ.
ನಾಳೆ ಯಾವ ರೀತಿಯಲ್ಲಿ ವರ್ಕ್ ಮಾಡ್ತೀವಿ ಅಂತ ಅಂದ್ರೆ ದಟ್ ಈಸ್ ಪ್ರೊಕ್ರಾಸ್ಟಿನೇಷನ್. 2 ದಿನ ಮೆಡಿಟೇಷನ್ ಅಟೆಂಡ್ ಮಾಡ್ತೀನಿ, 3ನೇ ದಿನ ಕ್ವಿಟ್ ಮಾಡ್ತೀನಿ. 1 ತಿಂಗಳು ರೇಖಿ ಪ್ರಾಕ್ಟೀಸ್ ಮಾಡ್ತೀನಿ, ಮುಂದಕ್ಕೆ ಪ್ರಾಕ್ಟೀಸ್ ಮಾಡಕ್ ಆಗಲ್ಲ. ಆ ಒಂದು ಡಿಸಿಪ್ಲಿನ್ ಇರೋದಿಲ್ವಲ್ಲ, ಮೀನ್ಸ್ ಯಾವ್ದಾದ್ರು ಒಂದು ಗುಡ್ ಹ್ಯಾಬಿಟ್ಸ್ ಅನ್ನ ಅದೇ ರೀತಿಯಲ್ಲಿ ಫಾಲೋ ಮಾಡುವಂತ ಒಂದು ಗುಡ್ ಹ್ಯಾಬಿಟ್ಸ್ ಇರೋದಿಲ್ವಲ್ಲ, ಅದೆಲ್ಲದರ ಮೇಲೆ ಆ ಒಂದು ಪ್ಯಾಟ್ರನ್ಸ್ ನ ಮೇಲೆ ನಾಳೆ ನಾವು ಒಂದು ಮೆಡಿಟೇಷನ್ ಅಲ್ಲಿ ವರ್ಕ್ ಮಾಡೋಣ. ಅಂಡ್ ಯಾ ಫೈನ್ ರೇಖಾ ಅವರು, ಓಕೆ, ನನ್ನನ್ನ ನಾನು ನಂಬುವೆನು. ಓಕೆ ಫೈನ್, ಗ್ರೇಟ್. ಶ್ರೀಧರ್ ಮೂರ್ತಿ, ಐ ಆಮ್ ವೆರಿ ವೆರಿ ಸ್ಟ್ರಾಂಗ್, ದಟ್ ಗ್ರೇಟ್. ಯಾ ಧನಲಕ್ಷ್ಮಿ, ಮೆಡಿಟೇಷನ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಿದ್ದೆ ಬರುತ್ತೆ, ರೀಸನ್ ಗೊತ್ತಿಲ್ಲ ಅಂತ ಅಂದ್ರೆ ಡೋಂಟ್ ವರಿ, ಇಟ್ಸ್ ಓಕೆ, ಎಂಜಾಯ್ ದಟ್ ಸ್ಪೇಸ್ ಆಲ್ಸೋ. ಬಿಕಾಸ್ 2 ಪಾಸಿಬಿಲಿಟೀಸ್ ಇರುತ್ತೆ. ಒಂದು ಡೀಪರ್ ಲೆವೆಲ್ಗೆ ನೀವು ಹೋಗ್ತಿರ್ತೀರಾ ಧನಲಕ್ಷ್ಮಿ ಅವರೇ. ಓಕೆ, ದಟ್ಸ್ ಆಲ್ಸೋ ಗ್ರೇಟ್, ಬಿಕಾಸ್ ಫೈನಲಿ ನಿದ್ದೆ ಬಂದ್ರೂನು ಕೂಡ ನೀವು, ಮೀನ್ಸ್ ನಿಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಒಂದು ಟ್ರಾನ್ಸ್ ಲೆವೆಲ್ ಅಲ್ಲಿ ಯು ಫೀಲ್ ರಿಲ್ಯಾಕ್ಸ್ಡ್. ಈವನ್ ಆಫ್ಟರ್ ಕಣ್ಣನ್ನ ಓಪನ್ ಮಾಡಿದಾಗ ನಿಮಗೆ ರಿಲ್ಯಾಕ್ಸ್ ಆಗಿರುತ್ತೆ. ದಟ್ಸ್ ಪರ್ಫೆಕ್ಟ್ಲಿ ಫೈನ್, ನಥಿಂಗ್ ರಾಂಗ್ ಇನ್ ದಟ್. ಬಿಕಾಸ್ ಮೆಡಿಟೇಷನ್ ಕರೆಕ್ಟ್ ಆಗಿ ಆಗ್ತಾ ಇದೆ ಅಂತ ಅಂದ್ರೆ ಅದರಲ್ಲಿ ಒನ್ ಆಫ್ ದ ಸೈನ್, ಫಸ್ಟ್ ಸೈನ್ ನಿದ್ದೆ ಚೆನ್ನಾಗಿ ಬರುವಂತದ್ದು. ಬಿಕಾಸ್ ನಮ್ಮ ಮೈಂಡ್ ನಾವು ಎಷ್ಟು ಯೂಸ್ ಮಾಡಿರ್ತೀವಿ ಅಂತ ಅಂದ್ರೆ ಅದಕ್ಕೆ ಇವನ್ ನಿದ್ದೆ ಮಾಡುವಂತ ಟೈಮಲ್ಲೂ ಕೂಡ ಫ್ರೀ ಅನ್ನ ಕೊಟ್ಟಿರೋದಿಲ್ಲ. ಯಾವಾಗ ಮೆಡಿಟೇಷನ್ಗೆ ನಾವು ಕೂತಿರ್ತೀವಿ ಆ ಟೈಮಲ್ಲಿ ಆಬ್ವಿಯಸ್ಲಿ ಮೆಡಿಟೇಷನ್ ಸ್ಟಾರ್ಟ್ ಆಗ್ತಿದ್ದಂಗೆ ಕೆಲವರಿಗೆ ನಿದ್ದೆ ಬಂದಂಗ ಆಗುತ್ತೆ. ದಟ್ಸ್ ಪರ್ಫೆಕ್ಟ್ಲಿ ಫೈನ್, ನಥಿಂಗ್ ರಾಂಗ್ ಇನ್ ದಟ್. ಅಂಡ್ ಯಾ ಶೈಲಪುತ್ರಿಯ ಒಂದು ಬ್ಲೆಸ್ಸಿಂಗ್ಸ್ ದೊರೆತಂತೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು ತುಳಸಿ ಅವರೇ. ಫೈನ್, ಥ್ಯಾಂಕ್ ಯು ಆಲ್. ನಾಳೆ ಸೇಮ್ ಟೈಮ್ ಅಲ್ಲಿ ಸಿಗೋಣ. ಗುಡ್ ನೈಟ್. ಅಂಡ್ ಇವತ್ತು ಮಲ್ಕೋಬೇಕಾದ್ರೂ ಕೂಡ ಸೇಮ್ ಥಿಂಗ್, ಈ 3 ಅಫರ್ಮೇಶನ್ಸ್ ಏನನ್ನ ನೀವು ನೋಟ್ ಮಾಡ್ಕೊಂಡಿದ್ದೀರಾ, ಆ ಅಫರ್ಮೇಶನ್ಸ್ ಅನ್ನ ಅಗೈನ್ ಅಂಡ್ ಅಗೈನ್ ಚಾಂಟ್ ಮಾಡ್ತಾ ಒಂದು ಮಾ ಶೈಲಪುತ್ರಿಯನ್ನ ಕಾಲ್ ಮಾಡಿ, ಪ್ಲೀಸ್ ನನ್ಗೆ ಈ ದಿನ ನನ್ನ ಡ್ರೀಮ್ಸ್ ಅಲ್ಲಿ ಬಂದು ನನ್ನನ್ನ ಬ್ಲೆಸ್ ಮಾಡಿ, ಈ ಎಲ್ಲಾ ಒಂದು ಅಫರ್ಮೇಶನ್ಸ್ ಅನ್ನ ನನ್ನಲ್ಲಿ ಇಂಜೆಕ್ಟ್ ಮಾಡಿ ಕೊಡಿ. ಈ ಒಂದು ಅಫರ್ಮೇಶನ್ಸ್ ನನ್ನ ಲೈಫ್ ಅಲ್ಲಿ ಒಂದು ನಿಜವಾಗ್ಲಿ, ಈ ಒಂದು ಅಫರ್ಮೇಶನ್ಸ್ ನನ್ನ ಸಕ್ಸಸ್ ಗೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಇರ್ಲಿ. ಈ ರೀತಿಯಲ್ಲಿ ಮಾ ಶೈಲಪುತ್ರಿಗೆ ಪ್ರೇ ಮಾಡ್ತಾ ನಿದ್ದೆಯನ್ನ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಗುಡ್ ನೈಟ್. ನಾಳಿನ ಸೆಷನ್ ಅಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.